ವೀರೇಂದ್ರ ಹೆಗ್ಗಡೆ ಅವ್ರ ಕೈ ಕೊಟ್ಟು ರಾಜ್ಯ ಕೊಟ್ಟುಬಿಡಿ ಉದ್ಧಾರ ಮಾಡಿಬಿಡ್ತಾರೆ. ಅಲ್ಲ, ಒಬ್ಬ ನಿಸ್ವಾರ್ಥಿಯಾದ ಮನುಷ್ಯ, ಪ್ಯಾಷನೆಟ್ ಪ್ರಾಬ್ಲಮ್ ಸಾಲ್ವರ್, ಎಲ್ಲಿ ಹೋಗಿ ಕೂತ್ಕೊಂಡ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಅವನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, MLA ಆಗಿರ್ಬೋದು, ಯಾವುದೋ ಕಂಪನಿಯ CEO ಆಗಿರಬಹುದು. ಅವನಲ್ಲಿ ವೈಯಕ್ತಿಕವಾದ ಸ್ವಾರ್ಥ ಇಲ್ಲ, ಅವನಲ್ಲಿ ಇನ್ನೊಬ್ಬನ ಎತ್ತಬೇಕಾದಂಥ ಪ್ಯಾಷನ್ ಇದೆ ಅಂದರೆ ಏನನ್ನಾದ್ರೂ ಉದ್ಧಾರ ಮಾಡ್ತಾನೆ. ವೀರೇಂದ್ರ ಹೆಗ್ಗಡೆ ಅವರೇ ಆಗಬೇಕು ಅಂತಲ್ಲ, ಅಂಥವ್ರು ಎಲ್ಲ ಕಡೆನೂ ಬದಲಾವಣೆಗಳನ್ನು ತಂದಿರ್ತಾರೆ. ಇವತ್ತು ವೀರೇಂದ್ರ ಹೆಗ್ಗಡೆ ಅವ್ರ ವಿಷಯ ಬಂದಿದೆ ಅಂತ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ನಾವು ನಿಮ್ಮ ಆನ್ಸರ್ಗೆ ನಾನು ಒಪ್ಪಿಗೆ ಸರ್. ಅದ್ರ ಜೊತೆ ನೀವು ಹೇಳಿದ್ರಿ ಪ್ರತಿ ವರ್ಷ SDM ಕಾಲೇಜ್ನಲ್ಲಿ 1000ಕ್ಕೂ ಒಂದಿಷ್ಟು ಪ್ರಮಾಣದಲ್ಲಿ ಅಪಾಯಿಂಟ್ ಆಗ್ತದೆ, ರಿಕ್ರೂಟ್ಮೆಂಟ್ ತಗೊಂತಾರೆ. SDM ಕಾಲೇಜಲ್ಲಮ್ಮ, SDM ಇಡೀ ರಾಜ್ಯಕ್ಕೆ ತೆಗೆದುಕೊಳ್ಳುವಂತ ಶಿಕ್ಷಕರ ಸಂಖ್ಯೆ. ಈಗ ನಿಮ್ಮ SDM ಇನ್ಸ್ಟಿಟ್ಯೂಟ್ ಅಲ್ಲಿ ಇಲ್ಲ, ರಾಜ್ಯದ ಜನರಲ್ ಇನ್ಸ್ಟಿಟ್ಯೂಷನ್ಸ್, ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಯಾವುದೋ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಟೀಚರ್ ಇಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ SDM ಇಂದ ಒಬ್ಬ ಟೀಚರ್ ಕೊಡ್ತಾರೆ. ಅದಕ್ಕೋಸ್ಕರ ರಿಕ್ರೂಟ್ ಮಾಡ್ಕೊಳ್ತಾರೆ. 1030 ಟೀಚರ್ನ ಈ ಬಾರಿ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸ್ಯಾಲರಿ ಇವ್ರು ಕೊಡ್ತಾರೆ. ಅವ್ರು ಕೆಲಸ ಮಾಡೋದು ಇವ್ರ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಲ್ಲ ಸರ್. ನೀವು ಹೇಳಿದ್ರಿ ಒಂದು ಸಮಾಜ ಮುಖ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಸರ್. ನಾನು ಅದೇ ಪಕ್ಕದ ಕಾಲೇಜ್ನಲ್ಲಿ ಓದಂಥ ವಿದ್ಯಾರ್ಥಿ, ಆಳ್ವಾಸ್ ಕಾಲೇಜ್ನಲ್ಲಿ ಓದಂಥ ವಿದ್ಯಾರ್ಥಿ ನಾನು, ಮೂಡುಬಿದ್ರಿಲಿ. ನಾನು ಎರಡು ಕಂಪೇರ್ ಮಾಡಿದೆ ಸರ್, SDM ಕಾಲೇಜ್ನ ಫೀಸ್ ಮತ್ತು ಆಳ್ವಾಸ್ ಕಾಲೇಜಿನ ಫೀಸ್. ಒಂದು ಕಡೆ ನೋಡೋದಾದರೆ ಸಮಾಜಮುಖಿ ಕೆಲಸ ಮಾಡ್ತಂಥ ಒಬ್ಬ ವ್ಯಕ್ತಿ ಅದೇ ಒಂದು ಪ್ರೈವೇಟ್ ಖಾಸಗಿ ಕಾಲೇಜಿನ ನಾವೊಂದು ಫೀಸ್ ಮಟ್ಟವನ್ನು ನೋಡ್ತಾ ಹೋದರೆ ಒಂದು ಕಡೆ ಆಳ್ವಾಸ್ಗಿಂತ ಜಾಸ್ತಿ ಇದೆ. ಅಲ್ಲಿನ ಮೆಸ್ ಬಿಲ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು, ಹಾಸ್ಟೆಲ್ ಫೀಸ್ ಆಗಿರ್ಬೋದು. ಸೊ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಥವಾ ಸಾಮಾನ್ಯ ವರ್ಗದ ವಿದ್ಯಾರ್ಥಿ SDM ಕಾಲೇಜಲ್ಲಿ ಓದ್ಲಿಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಸರ್. ನೀವು ಅದ್ರ ಜೊತೆಗೆ ಹೇಳಿದ್ರಿ ಎಂಥ ಬಡವ್ರನ್ನೂ ಸಹ ಉದ್ಧಾರ ಮಾಡ್ತಾರೆ. ಬಡವ್ರನ್ನ ನೀವು ಅದಾದಮೇಲೆ ಅಭಯ ಅಂತ ಯೋಜನೆಗಳಿದೆ. ಅಭಯ ಅಂದರೆ ಏನೋ ಊಟ, ವಸತಿ ಎಲ್ಲ ಒಂದು ಅಂದರೆ ಒಬ್ಬ ವ್ಯಕ್ತಿಗೆ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಒಬ್ಬ ವ್ಯಕ್ತಿ ಒಂದು SDM ಕಾಲೇಜಿನಲ್ಲಿ ಸಾಮಾನ್ಯ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂಥ ಒಬ್ಬ ವಿದ್ಯಾರ್ಥಿ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಇದು ಸಮಾಜ ಸೇವೆ ಇಲ್ಲಿ ಆಗ್ತದೆ. ಇಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ ನೀವು ಹೇಳ್ತಿರೋದು. ಅಫೋರ್ಡಬಲ್ ಕಾಲೇಜ್ ಅನ್ನೋ ಲಿಸ್ಟ್ ತೆಗೆದ್ರೆ SDM ಕಾಲೇಜು ಅಫೋರ್ಡಬಲ್ ಕಾಲೇಜಸ್. ನಂಗೆ ಗೊತ್ತಿಲ್ಲ ನೀ ಯಾವ ಕಾಲೇಜು ಮತ್ತು ಹೇಗೆ ಮಾತಾಡ್ತಿದ್ಯಾ ಅಂತ. ನಾನು ಇವತ್ತಿಗೂ ಕೂಡ ರಾಜ್ಯದಲ್ಲಿ ಅಫೋರ್ಡಬಲ್ ಕಾಲೇಜಸ್ ಅಂತ ಒಂದು ಪಟ್ಟಿ ಮಾಡಿದರೆ ಅಫೋರ್ಡಬಲ್ ಕಾಲೇಜುಗಳಲ್ಲಿ SDM ಇದೆ. ಇದು ಒಂದು. ಕೋರ್ಟ್ನಲ್ಲಿ ಒಂದ್ಸಲ ಚರ್ಚೆ ಆಯಿತು. ಒಬ್ಬ ಇವರ ವಿರೋಧಿಯಾಗಿದ್ದವನೊಬ್ಬ ಅಲ್ಲಿ ಬಂದಾಗ ಅವ್ರು ಕೇಳ್ತಾರೆ, ಜಡ್ಜ್ ಕೇಳ್ತಾರೆ, ನಾನು ಕೇಳಿರುವಂಥ ಮಾತು, ಅವರು ಲಾಯರ್ಗಳು ಮಾತಾಡ್ತಿರುವಾಗ, ಎಲ್ಲಿ ನಿನ್ನ ಮಕ್ಕಳು ಓದಿದ್ದು ಅಂತಂದರೆ SDM ಕಾಲೇಜ್ನಲ್ಲಿ ಅಂತ. ಇಷ್ಟು ವಿರೋಧ ಇದೆ. SDM ಕಾಲೇಜ್ಗೆ ಹೋದರೆ ಹಾಳಾಗಿ ಹೋಗ್ಬಿಡ್ತಾರೆ, SDM ಕಾಲೇಜ್ನಲ್ಲಿ ರೇಪ್ಗಳು ನಡೀತೀವಿ ಇಂತೆಲ್ಲ ಹೇಳೋನು. ಯಾಕೆ ಅಲ್ಲಿ ಓದಿಸ್ದೆ ಅಂತಂದರೆ ನಮ್ಮ ಆಸ್ಪಾಸಲ್ಲಿ ಒಳ್ಳೆ ಕಾಲೇಜ್ ಇಲ್ಲ ಸರ್, ಇದೇ ಒಳ್ಳೆ ಕಾಲೇಜ್ ಇರೋದು ಅಂತ.